ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಹರಿದ್ವಾರದ ಪರಮಾರ್ಥದೇವ್ ಸ್ವಾಮೀಜಿ. ಈಗ ವಾರ್ತೆಗಳ ವಿವರ. ಪ್ರತಿ ವರ್ಷದ ಮೇ 1ರಂದು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಲಾಗುತ್ತದೆ. ಹೀಗೆ ದಿನಾಂಕ 1ರಂದು ಬೆಳಗ್ಗೆ ಸಿಐಟಿಯು ಸಂಘಟಕರಿಂದ ಕಾರ್ಮಿಕರ ದಿನಾಚರಣೆಯನ್ನ ಆಚರಿಸಿ ಕೇಂದ್ರ ಸರ್ಕಾರದ 4 ಹೊಸ ಕಾರ್ಮಿಕ ಸಂಹಿತೆಗಳನ್ನ ಜಾರಿ ಮಾಡಿರುವುದನ್ನು ವಿರೋಧಿಸಲಾಗಿತ್ತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 1ರಂದು ನಗರದ ಬಸವಣ್ಣ ಕಾಲುವೆ ಪಕ್ಕದಲ್ಲಿ ಬರುವ ಶ್ರಮಿಕ ಭವನದ ಆವರಣದಲ್ಲಿ ಸಿಐಟಿಯು ಮುಖಂಡರಿಂದ ಸಿಐಟಿಯುನ ಧ್ವಜಾರೋಹಣ ನಡೆಸಿ ಕಾರ್ಮಿಕರ ಐಕ್ಯತೆಗೆ ಜಯವಾಗಲೆಂದು ಘೋಷಣೆ ಕೂಗಿದರು. ಇನ್ನು ಕಾರ್ಮಿಕರ ಹಿತದೃಷ್ಟಿಯಿಂದಾಗಿ ಹಲವಾರು ಕಾರ್ಮಿಕರು ತಮ್ಮ ಪ್ರಾಣವನ್ನ ಬಲಿದಾನ ಮಾಡಿದ್ದಾರೆ. ಕಾರ್ಮಿಕರಿಗೆ ನೀಡಬೇಕಾದ ಸೌಲಭ್ಯಗಳನ್ನ ಕೇಂದ್ರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಸಮರ್ಪಕವಾಗಿ ನೀಡದೆ ಉಳ್ಳವರ ಪರವಾಗಿ ರತ್ನಗಂಬಳಿ ಹಾಸುತ್ತಿವೆ. ಕಾರ್ಮಿಕರು ದಂಗೆಗೆದ್ದರೆ ಸರ್ಕಾರಗಳಿಗೆ ಉಳಿಗಾಲವಿಲ್ಲ. ಹೀಗೆಂದು ಗೊತ್ತಿದ್ದರೂ ಕೂಡ ಕೇಂದ್ರ ಸರ್ಕಾರ ಕಾರ್ಮಿಕರ 4 ಹೊಸ ಸಂಹಿತೆಗಳನ್ನ ಜಾರಿಗೆ ತಂದಿದೆ. ಇವುಗಳನ್ನ ಕೂಡಲೇ ವಾಪಸ್ ಪಡೆಯಬೇಕು. ಇಲ್ಲದಿದ್ದಲ್ಲಿ ದೇಶವ್ಯಾಪಿ ಕಾರ್ಮಿಕರು ದಂಗೆ ಏಳಲಿದ್ದಾರೆಂದು ಕೇಂದ್ರ ಸರ್ಕಾರಕ್ಕೆ ಎಚ್ಚರ ವಹಿಸಿದರು. 39ನೇ ವರ್ಷದ ಕಾರ್ಮಿಕ ದಿನಾಚರಣೆ, ವಿಶ್ವ ಕಾರ್ಮಿಕ ದಿನಾಚರಣೆ ಕೂಡ ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಕಾರ್ಮಿಕ ದಿನಾಚರಣೆಯ ಕೆಲವು ಸುದ್ದಿಗಳನ್ನು ಹೇಳಕ್ಕೆ ಬಯಸ್ತೀನಿ. ಕಾರ್ಮಿಕ ದಿನಾಚರಣೆ ವಿಶೇಷ ಏನಂತಂದ್ರೆ ಕಾರ್ಮಿಕರ ಕರೆಕ್ಟ ಕೂಲಿ, ಕಾರ್ಮಿಕರ 8 ತಾಸು ಕೆಲಸ, ಕಾರ್ಮಿಕರಿರ್ತಕ್ಕಂಥ ಬೇಡಿಕೆಗಳಿಗಾಗಿ ಸರಿ ಸುಮಾರು 80,000 ಜನ ಕಾರ್ಮಿಕರ ಪ್ರಾಣತ್ಯಾಗ ಬಲಿದಾನದ ಭಾಗವಾಗಿ ಈ ಕಾರ್ಯಕ್ರಮವನ್ನು ನಾವು ಆಚರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ಎಲ್ಲ ದೇಶಗಳು ಆಚರಣೆ ಮಾಡ್ತಾ ಆದರೆ ವಿಶ್ವಾದ್ಯಂತ ಏಕೈಕ ಒಂದು ಆಚರಣೆ ಅಂದರೆ ಕಾರ್ಮಿಕ ದಿನಾಚರಣೆ. ಈ ದಿನಾಚರಣೆ ಕೂಡ ನಾವು ಆಚರಣೆ ಮಾಡ್ತದಕ್ಕೆ ಮಾಡಿಕೊಟ್ಟ ಎಲ್ಲರೂ ಕೂಡ ಮೊದಲ ಹೇಳ್ತಿರ್ತಾರೆ. ನಮ್ಮ ಮಾತುಗಳನ್ನು ಮುಗಿಸ್ತಾರೆ. ಸಿಐಟಿಯು ಕರ್ನಾಟಕ ರಾಜ್ಯ ಸಮಿತಿಯ ಪರವಾಗಿ 139ನೇ ಮೇ ದಿನಾಚರಣೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ದುಡಿಯುವ ವರ್ಗದ ಸಂಗಾತಿಗಳಿಗೆ ಕ್ರಾಂತಿಕಾರಿ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಆ ಮೇ ದಿನಾಚರಣೆಯನ್ನು ಇಲ್ಲದಂತೆ ಮಾಡಬೇಕು ಅನ್ನುವಂತಹ ಪ್ರಯತ್ನವನ್ನು ಇವತ್ತಿನ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರವನ್ನು ನಿಯಂತ್ರಣ ಮಾಡ್ತಾ ಇರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ಇವತ್ತು ಏನು ಪ್ರಯತ್ನ ನಡೀತಾ ಇದೆ ಅದನ್ನು ಸೋಲಿಸುವಂಥ ಪ್ರತಿಜ್ಞೆಯನ್ನು ಈ ಮೇ ದಿನಾಚರಣೆಯಲ್ಲಿ ಮಾಡಬೇಕು ಅನ್ನೋಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾವ 8 ಗಂಟೆ ಕೆಲಸಕ್ಕಾಗಿ ಯಾವ ಹೇ ಮಾರ್ಕೆಟಲ್ಲಿ ಅವತ್ತು 8 ಜನ ಕಾರ್ಮಿಕರು ಏನಿವತ್ತು ಬ್ರಿಟಿಷರ ಗುಂಡಿಗೆ ಬಲಿಯಾಗಿ ತಮ್ಮ ಪ್ರಾಣವನ್ನೇ ಕೊಟ್ಟು ಇಡೀ ಜಗತ್ತಲ್ಲಿ 8 ಗಂಟೆ ಇವತ್ತು ಉದ್ಯೋಗ, 8 ಗಂಟೆ ವಿಶ್ರಾಂತಿ, 8 ಗಂಟೆ ಇವತ್ತು ಅವರ ಮನೋರಂಜನೆ ಮತ್ತು ಕುಟುಂಬದ ಕೆಲಸಗಳಿಗಾಗಿ ಅಂತೇಳಿ ವಿಭಜನೆ ಮಾಡುವಂಥ ಒಂದು ವೈಜ್ಞಾನಿಕ ಹೋರಾಟ, ಆ ಹೋರಾಟವನ್ನು ಇವತ್ತು ಇಲ್ಲದಂತೆ ಮಾಡ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ ಬಂಧುಗಳೇ, ಮೊನ್ನೆ ಈ ದೇಶದ ಒಬ್ಬ ಉದ್ಯಮಿ, ಅದು ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು 78 ಗಂಟೆಗಳ ಕಾಲ ವಾರದಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅವರನ್ನು ಮೀರಿ ಇನ್ನೊಬ್ಬ ಉದ್ಯಮಿ ಸುಬ್ರಹ್ಮಣ್ಯನ್ ಅಂತವರು ಅವರು ಇನ್ನೊಂದು ಮಾತು ಹೇಳಿದ್ದಾರೆ, 70 ಗಂಟೆ ಸಾಕಾಗೋದಿಲ್ಲ, 90 ಗಂಟೆ ವಾರಕ್ಕೆ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಅಂದರೆ ಇವತ್ತು ಉದ್ಯಮಿಗಳ ಮಾಲೀಕರು, ಕಾರ್ಪೊರೇಟ್ ಸಂಸ್ಥೆಗಳ ಮಾಲೀಕರು ಇವತ್ತು ತಾವು ಲಕ್ಷಾಂತರ ಕೋಟಿಯ ಹಣವನ್ನು ಕೇಂದ್ರ ಸರ್ಕಾರದಿಂದ
ಸಬ್ಸಿಡಿಯನ್ನು ಪಡೆಯೋದ್ರ ಮುಖಾಂತರ ಈಗಾಗಲೇ ಕಾರ್ಮಿಕರಿಗೆ ಉದ್ಯೋಗ ಸ್ಥಳದಲ್ಲಿ ಭದ್ರತೆಯನ್ನು ಕೊಡ್ತಾ ಇಲ್ಲ, ಸಾಮಾಜಿಕ ಭದ್ರತೆಯನ್ನು ಕೊಡ್ತಾ ಇಲ್ಲ, ಆರೋಗ್ಯ ರಕ್ಷಣೆಯನ್ನು ಕೊಡ್ತಾ ಇಲ್ಲ, ಅವರಿಗೆ ಕೊಡಬೇಕಾದ ಬೋನಸ್ ಅನ್ನು ಕೊಡ್ತಾ ಇಲ್ಲ. ಈಗಾಗಲೇ ಅದೇ ರೀತಿಯಾದಂಥ ಮೋಸಗಳನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರು ಉದ್ಯೋಗದ ಕೆಲಸದ ಅವಧಿಯನ್ನು 90 ಗಂಟೆ ಮಾಡಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಇವತ್ತು ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳುವ ರೀತಿಯಲ್ಲಿ ನೀತಿಗಳನ್ನು ತರ್ತಾ ಇದ್ದಾರೆ. ನಿಮ್ಮ ಸಹೋದರಿಗಳಾಗಿರ್ತಕ್ಕಂಥ ಅನಿಲ್ ಅಂಬಾನಿ, ಮುಖೇಶ್ ಅಂಬಾನಿ, ಅದಾನಿ ಅವರುಗಳಿಗೆ ಇವತ್ತು ಭಾರತ ದೇಶದ ಸಾರ್ವಜನಿಕ ಸಂಪತ್ತನ್ನು ಮಾರಾಟ ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಮೋದಿ ಸರ್ಕಾರದ ಕಾರ್ಪೊರೇಟ್ ನೀತಿಯ ಬಗ್ಗೆ ಇವತ್ತು ಮೇ 20ರಂದು ದೇಶ ಮಟ್ಟದಲ್ಲಿ ಅಖಿಲ ಭಾರತ ಮುಷ್ಕರಕ್ಕೆ ಕರೆ ಕೊಟ್ಟಿರ್ತಕ್ಕಂಥದ್ದನ್ನು ನೆನಪು ಮಾಡಬೇಕಾಗಿದೆ ಬಂಧುಗಳೇ. ಇವತ್ತು ದೇಶದ ಸಂಪತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ಇವತ್ತು ಕಾರ್ಮಿಕರ ಬದುಕನ್ನ ಇವತ್ತು ಅತ್ಯಂತ ಹೀನವಾಗಿ ಕಾಣ್ತಕ್ಕಂಥ ಸರ್ಕಾರ ಯಾವುದಾದ್ರೆ ಅದು ಮೋದಿ ಸರ್ಕಾರ ಅಂತಂದೇಳಿ ಇವತ್ತು ಜಗಜ್ಜಾಗಿರಾಗಿದೆ. ಯಾಕಂತಂದ್ರೆ ಇವತ್ತು ಭಾರತದ ರೈತಾಪಿ ಇವತ್ತು ವರ್ಗದ ಶ್ರಮ ಶಕ್ತಿಯನ್ನ ಮತ್ತು ರೈತರ ಭಾರತ ದೇಶದ ಒಟ್ಟು ಭೂಮಿಯನ್ನ ಇವತ್ತು ನಮ್ಮ ಬಂಡವಾಳಶಾಹಿಗಳಿಗೆ ಇವತ್ತು ಕೊಡಲಿಕ್ಕೆ ಹುನ್ನರಾಗಿದೆ. ಇವತ್ತು ಭೂ ಬ್ಯಾಂಕ್ ಹೆಸರಿನಲ್ಲಿ ಇವತ್ತು ಕಾಶ್ಮೀರ ಇರ್ಬೋದು, ಇವತ್ತು ಭಾರತ ದೇಶದ ಯಾವುದೇ ಫಲವತ್ತಾದ ಜಮೀನುಗಳನ್ನು ತಮ್ಮ ಸಹೋದರಿಗಳಿಗೆ ಕೊಡಲಿಕ್ಕೆ ಇವತ್ತು ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಭಯವನ್ನು ನೀಡತಕ್ಕಂಥದ್ದು ನೋಡ್ಬೋದು. ಸೊ ಆ ನಿಟ್ಟಿನಲ್ಲಿ ಇವತ್ತು ರೈತರು ಇವತ್ತು ಬೀದಿ ಪಾಲಾಗ್ತಿದ್ದಾರೆ, ಕಾರ್ಮಿಕರು ಇವತ್ತು ಬೀದಿ ಪಾಲಾಗ್ತಿದ್ದಾರೆ. ಆದರೆ ಬಂಡವಾಳಶಾಹಿಗಳು ಮಾತ್ರ ದಿನೇ ದಿನೇ ಕೋಟ್ಯಾಧಿಪತಿಗಳಾಗ್ತಾನೆ ಇದ್ದಾರೆ. ಆದರೆ ಕಾರ್ಮಿಕರ ಶಕ್ತಿ ಮಾತ್ರ ಇವತ್ತು ಕುಂದೋಗ್ತಿದೆ. ಅವರ ಶಕ್ತಿ ಅನುಸಾರವಾಗಿ ಕೂಲಿ ಸಿಗಲಾರದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಕೇಂದ್ರ ಆಳ್ತಕ್ಕಂಥ ಸರ್ಕಾರ ಇಲ್ಲಿವರೆಗೆ ಗಮನ ಹರಿಸ್ತಾ ಇಲ್ಲ. ಮೊನ್ನೆ ನೋಡ್ತಾ ಇರ್ಬೋದು ನೀವು, ಇವತ್ತು ಅಮೆರಿಕದ ಉಪಾಧ್ಯಕ್ಷ ವ್ಯಾಸ್ಕೋ ಅಂತ ಬಂದಿದ್ರಲ್ಲ, ಇವತ್ತು ಅವ್ರು ಬಂದಿರತಕ್ಕಂಥ ಉದ್ದೇಶ ಇಷ್ಟೇ, ಭಾರತದ ಇಲ್ಲಿರುವಂಥ ಎಲ್ಲ ಸಾರ್ವಜನಿಕ ಸಂಪತ್ತನ್ನು ಒಂದು ರೀತಿಯಲ್ಲಿ ನೋಡ್ಕೊಂಡು ಇವತ್ತು ವಿದೇಶಿ ವ್ಯವಹಾರದ ಅಡಿಯಲ್ಲಿ ಇವತ್ತು ದೇಶದ ಒಂದು ವ್ಯವಸ್ಥೆಯನ್ನು ಇವತ್ತು ಹೊರದೇಶಕ್ಕೆ ಮಾರಾಟ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಒಂದು ಪ್ಲಾನನ್ನು ಮಾಡಿಕೊಂಡಿರ್ತಕ್ಕಂಥ ನೋಡ್ಬೋದು. ಆದರೆ ದೇಶದಲ್ಲಿ ಕೋಮುಗಲಭೆಗಳ ಮೂಲಕ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ದಲಿತ ಮತ್ತು ಬೇರೆ ಬೇರೆ ಜಾತಿ ಧರ್ಮಗಳ ಮೂಲಕ ಗಲಾಟೆ ಮಾಡಿಸೋದ್ರ ಮೂಲಕ ದೇಶದ ಒಂದು ಅಭಿವೃದ್ಧಿಯನ್ನು ಇವತ್ತು ಯಾರು ಕೂಡ ಯೋಚನೆ ಮಾಡಬಾರ್ದಂತಂದೇಳಿ ಮೋದಿ ಸರ್ಕಾರದ ನೀತಿಗಳನ್ನು ನೋಡ್ತಾ ಇದ್ದೀವಿ ನಾವು. ಸೊ ಹಾಗಾಗಿ ಇಲ್ಲಿ ಅತಿ ಕಡಿಮೆ ಸಂಬಳದಲ್ಲಿ ದುಡಿತಕ್ಕಂಥ ಮಹಿಳೆಯರು, ಕಾರ್ಮಿಕರು ಎಲ್ಲರ ಪರಿಸ್ಥಿತಿ ಗಂಭೀರವಾಗಿದೆ. ಮತ್ತು ಕಟ್ಟಡ ಕಾರ್ಮಿಕರ 1996ರ ಕಾನೂನನ್ನು ಮೋದಿ ಸರ್ಕಾರ 4 ಸಮಿತಿಗಳ ಕೋಡ್ಗಳಲ್ಲಿ ಇವತ್ತು ಕೇಂದ್ರದ ಕಾನೂನನ್ನು ತೆಗೆದು ಕಲ್ಯಾಣ ಮಂಡಳಿಯಲ್ಲಿ ಇವತ್ತು ಕೇಂದ್ರದಲ್ಲಿ ತಗೋಬೇಕಂತಂದೇಳಿ ಮಾಡ್ತಕ್ಕಂಥ ಹುನ್ನಾರವನ್ನು ನೋಡ್ತಾ ಇರ್ಬೋದು. ಅಂದರೆ ದೇಶದಲ್ಲಿರುವಂಥ ಕಾರ್ಮಿಕರ ಇಲಾಖೆಗಳಲ್ಲಿರ್ತಕ್ಕಂಥ ಕಲ್ಯಾಣ ಮಂಡಳಿಯ ಸಾವಿರಾರು ಕೋಟಿ ರೂಪಾಯಿ ದುಡ್ಡನ್ನು ಕೇಂದ್ರದ ಮೋದಿ ಅವರು ಇವತ್ತು ಕಂಟ್ರೋಲ್ ಮಾಡ್ಬೇಕಂತಂದೇಳಿ ಇವತ್ತು ಹುನ್ನಾರಿದೆ ಇದರಲ್ಲಿ. ಸೊ ಹಾಗಾಗಿ ನಮ್ಮ ಕಟ್ಟಡ ಕಾರ್ಮಿಕ ಸಂಘಟನೆ ಮೇ 20ರಂದು ಇಡೀ ಭಾರತ ದೇಶದಲ್ಲಿ ಸಾವಿರಾರು ಲಕ್ಷಗಟ್ಟಲೆ ಜನ ಭಾಗವಹಿಸಿ ಹೋರಾಟದ ಇಲ್ಲಿ ಯಶಸ್ವಿಗೊಳಿಸಿ ಮೋದಿ ಸರ್ಕಾರವನ್ನು ಸೋಲಿಸಲಿಕ್ಕೆ ಮತ್ತೊಮ್ಮೆ ಸನ್ನದ್ಧರಾಗಿದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸಿದ್ದೆ ಬಂಧುಗಳೇ. ಪ್ರತಿ ವರ್ಷದ ಅಕ್ಷಯ ತೃತೀಯ ದಿನದಂದು ಕಮಲಾಪುರ ಪಟ್ಟಣದಲ್ಲಿ ನಗರೇಶ್ವರ ಸ್ವಾಮಿಯ ರಥೋತ್ಸವ ನಡೆಸಲಾಗುತ್ತದೆ. ಈ ರಥೋತ್ಸವವನ್ನ ಊರ ಜಾತ್ರೆ ಎಂದು ಕರೆಯಲಾಗುತ್ತದೆ. ಹಾಗಾಗಿ ಕಮಲಾಪುರದ ಎಲ್ಲಾ ಸಮುದಾಯದವರು ಒಗ್ಗೂಡಿಕೊಂಡು ರಥೋತ್ಸವ ನಡೆಸಿ ನಗರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ಹೀಗೆ ಅಕ್ಷಯ ತೃತೀಯ ದಿನದಂದು ಕಮಲಾಪುರದಲ್ಲಿ ಬರುವ ನಗರೇಶ್ವರ ಸ್ವಾಮಿ ದೇಗುಲದಲ್ಲಿ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಲಾಗಿತ್ತು. ಇನ್ನು ಸಂಜೆ ವೇಳೆ ಉತ್ಸವ ಮೂರ್ತಿಯನ್ನ ರಥದಲ್ಲಿರಿಸಿದ ಬಳಿಕ ಪಠದ ಹರಾಜು ಪ್ರಕ್ರಿಯೆ ನಡೆಸಲಾಯಿತು. ಸರ್ಕಾರ ಸವಾಲ್ 1111
ಪ್ರಾರಂಭ ಆಗೈತೆ. ಸರ್ಕಾರ ಸವಾಲ್ 11,1101. 5,500 ಎಂಗೇಜ್ ಪಂಪ 2.5 ಸಾರಿ. ಹರಾಜ್ ಕೇಳ್ತಕ್ಕಂಥ ಪ್ರತಿಯೊಬ್ಬರು ಮುಂದೆ ಬರಬೇಕು. ದೂರ ನಿಂತು ಕೈ ಮಾಡಬೇಡ್ರಿ ದಯಮಾಡಿ. ಹೆಸರು ಕೇಳಿಸಲ್ಲ. ಹರಾಜ್ ಕೇಳೋರು ಮುಂದಕ್ಕೆ ಬರಬೇಕು. 5,100 ವೆಂಕಟೇಶ್. 5,100 ವೆಂಕಟೇಶ್. 5,500 ಎಂಗೇಜ್ ಪಂಪ 3 ಸಾರಿ. ಬರ್ಬೇಕಂటే ಕೇಳ್ಕೊಳ್ತಾ ಇದ್ದೀವಿ. ನಂತರ ನೆರೆದ ಭಕ್ತರಿಂದ ರಥೋತ್ಸವ ನಡೆಸುವ ಮೂಲಕ ನಗರೇಶ್ವರ ಸ್ವಾಮಿಯ ಕೃಪೆಗೆ ಪಾತ್ರರಾದರು. ವೇಳೆ ಆರ್ಯ ವೈಶ್ಯ ಸಮಾಜದ ಮುಖಂಡ ಜೂಟೂರು ಹರಿಣಾಶೆಟ್ಟಿರವರು ನಗರೇಶ್ವರ ಸ್ವಾಮಿಯ ರಥದ ಪ್ರಾರಂಭದ ಕುರಿತು ತಿಳಿಸುತ್ತಾ ಇದೊಂದು ಊರ ಜಾತ್ರೆಯಾಗಿದ್ದು ಎಲ್ಲ ಸಮುದಾಯದವರು ಪಾಲ್ಗೊಂಡು ರಥೋತ್ಸವ ನಡೆಸಿಕೊಂಡು ಬರುತ್ತಿರುವುದು ರಾಜ್ಯದಲ್ಲೇ ಪ್ರಥಮ ಎಂದು ತಿಳಿಸಿದರು.
ನಮಸ್ತೆ. ಇವತ್ತಿನ ದಿವಸ ಶ್ರೀ ನಗರೇಶ್ವರ ಸ್ವಾಮಿ ರಥೋತ್ಸವ ಅಕ್ಷತೃತೀಯ, ಪ್ರತಿ ವರ್ಷ ಅಕ್ಷತೃತೀಯದಂದು ನಡೀತೈತೆ. ಇದನ್ನು ಒಬ್ಬ ಆರ್ಯವೈಶ್ಯ ಸಮಾಜದ ವಿಧವಾ ಮಹಿಳೆ ಆ ಎಮ್ಮ ಈ ಇತಿಹಾಸ ಇದೆ, ಇದಕ್ಕೆ 90 ವರ್ಷದ ಇತಿಹಾಸ ಐತಿ. ಆರ್ಯವೈಶ್ಯ ಸಮಾಜದ ಒಬ್ಬ ವಿಧವೆ ತನ್ನ ಆಕೆಗೆ ಮಕ್ಕಳಿದ್ದಿಲ್ಲ, ಆ ಎಮ್ಮ ಈ ತೇರು ಕಟ್ಟಿಸಿದ್ಲು. ಅವಾಗ ನಮ್ಮ ತಾತನವರ ನೇತೃತ್ವದಲ್ಲಿ ಈ ತೇರು ಇದು ಕನ್ಸ್ಟ್ರಕ್ಟ್ ಆಯ್ತಿದ್ದು. ಅವತ್ತಿನಿಂದ ತಾಯಿ ಹೆಸರಲ್ಲೇ ನಾವು ಈ ಒಂದು ತೇರು ರಥೋತ್ಸವ ಮಾಡ್ತಾಯಿದ್ದೀವಿ. ಒಂದು ವಿಶೇಷತೆ ಏನಂದರೆ, ಈ ನಗರೇಶ್ವರ ಸ್ವಾಮಿ ರಥೋತ್ಸವ ಜಾತ್ರೆ, ಊರಿನ ಜಾತ್ರೆ ಅಂತ ಹೇಳೋದು ಇಡೀ ಕರ್ನಾಟಕದಲ್ಲಿ ಇದು ಮೊದಲಿಗದು. ಎಲ್ಲೂ ಆರ್ಯವೈಶ್ಯ ಸಮಾಜದವ್ರದ್ದು ಜಾತ್ರೆ ಅಂತ, ನಗರೇಶ್ವರ ಜಾತ್ರೆ ಅಂತ ನಡೆಯೋದಿಲ್ಲ. ವಿಶೇಷವಾಗಿ ಕಮಲಾಪುರದಾಗೆ ನಡೀತೈತೆ ಇದು ಒಂದು ವಿಶೇಷ. ಇಲ್ಲಿ ಸಾವಿರಾರು ಭಕ್ತರು ಇಲ್ಲಿ ಬಂದು ಬರ್ತಾರೆ, ದರ್ಶನ ತೊಗೊತಾರೆ. ಇದು 9ನೇ ಶತಮಾನದ ವಿಜಯನಗರ ಕಾಲಕ್ಕಿಂತ ಹಿಂದಿಂದು ಇದು ಅಂತ ಹೇಳ್ತಾರೆ. ಆವಾಗ ಕಟ್ಟಿಸಿದ್ದು ಈ ನಗರೇಶ್ವರ ದೇವಸ್ಥಾನ ಇವತ್ತಿಗೂ ಪೂಜೆ ಪುನಸ್ಕಾರದಿಂದ ನಡೀತಾ ಬಂದಿದೆ. ಸಾರ್ವಜನಿಕರ ಸಹಕಾರದಿಂದ ಮತ್ತು ಎಲ್ಲದಕ್ಕಿಂತ ಇದನ್ನು ಮನ್ಮಥ್ ಕೇರಿ ಅಂತೇಳಿ ನಮ್ಮಲ್ಲಿ ಒಂದು ಕೇರಿ ಇದೆ. ಅವರು 90 ವರ್ಷದಿಂದ ತಾತ ಮುತ್ತಾತ ಕಾಲದಿಂದ ಈ ತೇರು ಎಳಿತಿದ್ದಾರೆ. ಅವರ ಸಹಕಾರದಿಂದ, ಅವರ ಸೌಜನ್ಯತೆಯಿಂದ ಇದು ಇನ್ನೂ ಮುಂದುವರೆದೈತಿ. ಎಲ್ಲ ಕಮಲಾಪುರದ ಸಾರ್ವಜನಿಕರು ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ನಿಮ್ಮೆಲ್ಲರ ಸಹಕಾರ ಸದಾ ಇರಲಿ ಅಂತೇಳಿ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು. ಕಾಸಟ್ಟಿ ಉಮಾಪತಿ ಸಾರಥ್ಯದ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ ಪರಿಸರ ಸಂರಕ್ಷಣೆ ಕುರಿತ ಜಾಗೃತಿ ಸೇರಿದಂತೆ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಹೀಗೆ ಬಸವ ಜಯಂತಿಯ ಶುಭ ದಿನದಂದು ಸಾಮೂಹಿಕ ವಿವಾಹ ನಡೆಸಲಾಗಿ 8 ಜೋಡಿ ವಧುವರರು ನವದಾಂಪತ್ಯಕ್ಕೆ ಕಾಲಿರಿಸಿದ್ದಾರೆ. ಹೌದು, ನಗರದ ಬಿಟಿಆರ್ ನಗರದ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ನಾಗರಿಕ ಹಿತರಕ್ಷಣಾ ಸೇವಾ ಸಂಘದಿಂದ 24ನೇ ವರ್ಷದ ಉಚಿತ ಸಾಮೂಹಿಕ ವಿವಾಹ ಕೈಗೊಳ್ಳಲಾಗಿತ್ತು. ಪ್ರಾರಂಭದಲ್ಲಿ ಅರ್ಚಕರಿಂದ ಮಾಂಗಲ್ಯಗಳ ಪೂಜೆ ನೆರವೇರಿಸಲಾಯಿತು. ಆಗಾಮಿ ಸಂಚಿತ ಸೂಚಿತ ಸಕಲ ದುಷ್ಟಾರಿಷ್ಟ ಪೀಠ ಪರಿಹಾರಾರ್ಥಂ ಮಮ ಜನ್ಮ ನಕ್ಷತ್ರ ಜನ್ಮರಾಜ ನಾಮ ನಕ್ಷತ್ರ ನಾಮರಾಜ ಸಂಭಾವಿತಾನ ಪಾಪಾನ್ ಅಪನೋರ್ಧಾತ್ಮಾಹಾರವಸಮ ಜನಿತೋಲಿ ವಿದ್ಯಾರ್ಥಂ ಗುರುಕುಲ ದೇವಶ್ರೀ ಹಂಪಿ ವಿರೂಪಾಕ್ಷೇಶ್ವರ ಜಮನಾಥೇಶ್ವರ ಸ್ವಾಮಿ ವೃತ್ತಾರ್ಥಂ ಶ್ರೀ. ನಂತರ ಅಭಿಜಿನ್ ಶುಭ ಮುಹೂರ್ತದಲ್ಲಿ ಮಾಂಗಲ್ಯ ಧಾರಣೆ ನಡೆಸಲಾಗಿ ಹೆಸರು ನೋಂದಾಯಿಸಿದ 8 ಜೋಡಿ ವಧುವರರು ನವ ದಾಂಪತ್ಯಕ್ಕೆ ಕಾಲಿರಿಸಿದರು. ಬಳಿಕ ಸಮಾಜ ಸೇವಕ ಕುರಿ ಶಿವಮೂರ್ತಿರವರು ಮಾತನಾಡಿ, ಬಡ ಕುಟುಂಬಗಳ ಮೇಲಿನ ಹೊರೆಯನ್ನ ಕಡಿಮೆ ಮಾಡಲು ಉಚಿತ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರುತ್ತಿರುವ ಕಾಸಟ್ಟಿ ಉಮಾಪತಿರವರ ಸಮಾಜಮುಖಿ ಸೇವೆ ಸ್ವಾಗತಾರ್ಹ ಎನ್ನುತ್ತಾ ಇಂತಹ ಕಾರ್ಯಗಳಿಗೆ ಸದಾ ನಮ್ಮ ಸಹಕಾರವಿರುತ್ತದೆ ಎಂದರು. ಸಾಮೂಹಿಕ ವಿವಾಹಗಳನ್ನ ಏರ್ಪಡಿಸುವುದರ ಮುಖಾಂತರ ಇವತ್ತು ಸಮಾಜಕ್ಕೆ ಆಗ್ತಕ್ಕಂಥ ಹೊರೆಯನ್ನ ಕಡಿಮೆಗೊಳಿಸುವ ನಿಟ್ಟಿನಲ್ಲಿ ನಾಗರಿಕ ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಉಮಾಪತಿ ಅಣ್ಣನವರಿಗೆ ಮೊಟ್ಟ ಮೊದಲನೇದಾಗಿ ಈ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ವಧುವರರ
ಮತ್ತು ಎಲ್ಲ ಹಿತೈಷಿಗಳ ಪರವಾಗಿ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇವೆ. ಸತತವಾಗಿ 24 ವರ್ಷಗಳ ಕಾಲ ಸಮಾಜದಲ್ಲಿ ಉಚಿತ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿದ್ರ ಮುಖಾಂತರ ಎಲ್ಲ ಸಮಾಜಕ್ಕೆ ಹೊರೆಯಾಗ್ತಕ್ಕಂಥದ್ದನ್ನು ತಪ್ಪಿಸ್ಕೊಂಡು ಬರ್ತಿದ್ದಾರೆ. ಇವತ್ತು ಕನಿಷ್ಠ ಒಂದು ಮದುವೆ ಮಾಡ್ಬೇಕಂದ್ರೆ 3 ರಿಂದ 4 ಲಕ್ಷ ರೂಪಾಯಿಗಳ ಕಡಿಮೆ ಅಂದರೆ 3 ರಿಂದ 4 ಲಕ್ಷ ರೂಪಾಯಿಗಳ ಖರ್ಚನ್ನು ನಾವು ಮಾಡಲೇಬೇಕಾಗ್ತದೆ. ಆದರೆ ಇವತ್ತು ಸಾಮೂಹಿಕ ವಿವಾಹದಲ್ಲಿ ಮಾಡ್ಕೊಳ್ತಕ್ಕಂಥ ಮದುವೆಗಳು ಯಾವುದೇ ಖರ್ಚಿಲ್ಲದೇ ಬಟ್ಟೆಗಳನ್ನು ನಾವೇ ಕೊಡ್ತೀವಿ, ತಾಳಿಗಳನ್ನು ನಾವೇ ಕೊಡ್ತೀವಿ, ಊಟ ಕೂಡ ನಾವೇ ಹಾಕ್ಸ್ತೀವಿ. ಹಾಗೆಯೇ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರು ಕೂಡ ಇವತ್ತು ದುಂದು ವೆಚ್ಚದ ಮದುವೆಗಳಿಗೆ ಕಡಿವಾಣ ಹಾಕಿ ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಸಾಮೂಹಿಕ ವಿವಾಹಗಳಲ್ಲಿ ಮಾಡಿಕೊಂಡಾಗ ಇವತ್ತು ಸಮಾಜಕ್ಕೆ ಆಗ್ತಕ್ಕಂಥ ಹೊರೆಯನ್ನು ನಾವೆಲ್ಲರೂ ಕೂಡ ಕಡಿಮೆಗೊಳಿಸುವಲ್ಲಿ ಪಾತ್ರರಾಗ್ತೀವಿ. ನಿಮ್ಮ ಜೀವನ ಉಜ್ವಲವಾಗಿರಲಿ, ನಿಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸ್ರಿ, ಒಳ್ಳೆಯ ಸಂಸ್ಕೃತಿ ಕಳಿಸ್ರಿ, ಈ ನಾಡಿನ ಸತ್ಪ್ರಜೆಗಳನ್ನಾಗಿ ಅವರನ್ನು ಸಾಕಿ ವಿದ್ಯಾವಂತರನ್ನಾಗಿ ಮಾಡ್ರಿ ಅಂತ ಹೇಳ್ತಾ ಮುಂದಿನ ದಿನಮಾನಗಳಲ್ಲಿ ಕಸಟಿ ಉಮಾಪತಿ ಅಣ್ಣವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ 101 ಮದುವೆ ಮಾಡ್ತಕ್ಕಂಥ ಶಕ್ತಿಯನ್ನು ನಾವೆಲ್ಲರೂ ಕೊಡೋಣ. ಯಾವತ್ತೂ ಕೂಡ ನಿಮ್ಮ ನಾಗರಿಕ ಹಿತರಕ್ಷಣೆ ವೇದಿಕೆಯ ಜೊತೆಗೆ ವೇದಿಕೆ ಮೇಲಿರ್ತಕ್ಕಂಥ ನಾವೆಲ್ಲರೂ ಕೂಡ ಯಾವತ್ತೂ ಬೆನ್ನೆಲುಬಾಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನನ್ನು ಆಹ್ವಾನಿಸಿ ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅನುವು ಮಾಡಿಕೊಟ್ಟಂತ ಕಸಟಿ ಉಮಾಪತಿ ಅಣ್ಣನವರಿಗೂ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಳಿಕ ಸಂಘದ ಅಧ್ಯಕ್ಷ ಹಾಗೂ ಸಂಸ್ಥಾಪಕರೂ ಆಗಿರುವ ಕಾಸಟ್ಟಿ ಉಮಾಪತಿರವರು ಮಾತನಾಡಿ, ದಾನಿಗಳ ಸಹಕಾರದಿಂದ ಕಳೆದ 24 ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹ ನಡೆಸಿಕೊಂಡು ಬರಲಾಗಿದೆ. ಮುಂದಿನ ವರ್ಷ ನಡೆಯಲಿರುವ 25 ವರ್ಷದ ಸಾಮೂಹಿಕ ವಿವಾಹವನ್ನ ಅದ್ದೂರಿಯಾಗಿ ನಡೆಸಲಾಗುವುದು. ಅದಕ್ಕೆ ವೇದಿಕೆ ಮೇಲಿನ ಗಣ್ಯರ ಸಹಕಾರ ಇರಬೇಕೆಂದರು. ಕರ್ನಾಟಕ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟ್ ವತಿಯಿಂದ 24ನೇ ವರ್ಷದ ಸಾಮೂಹಿಕ ವಿವಾಹ ಮಹೋತ್ಸವಕ್ಕೆ ತಮಗೆಲ್ಲ ಸ್ವಾಗತ ಕೋರುತ್ತಾ, ನಮ್ಮ ಮುಂಬರುವ ಮುಂದಿನ 25ನೇ ವರ್ಷದ ಒಂದು ಸಿಲ್ವರ್ ಜುಬ್ಲಿ ಅಂತೇಳಿ ನಾವು ಮುಂದಿನ ವರ್ಷ ಭಾಳ ಅದ್ದೂರಿಯಾಗಿ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಏನು ಇಲ್ಲಿ ಆಗಮಿಸಿದರೆ ನಿಮ್ಮೆಲ್ಲರ ಸಹಕಾರ ಇದ್ದರೆ ನಾವು ಒಂದು 100 ಜೋಡಿ ಒಟ್ಟಿಗೆ ಮಾಡಲಿಕ್ಕೆ ಅನುಕೂಲ ಆಗ್ತೈತೆ. ಆದರೂ ಕೂಡ ತಾವೆಲ್ಲರೂ ನಮಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ನಮ್ಮ ಕುರಿ ಶಿವಮೂರ್ತಿ ಅವರು ಮತ್ತು ನಾವು ಸತತ ಈಗ ಒಂದು 15-18 ವರ್ಷದಿಂದ ನಾವು ಜೊತೆಯಾಗಿ ಈ ಕಾರ್ಯಕ್ರಮಗಳು ಮುಂದುವರಿಸ್ತಾ ಇದ್ದೀವಿ. 24 ವರ್ಷದಿಂದ ಕೂಡ ನಮಗೆ ಎಲ್ಲ ರೀತಿಯಲ್ಲಿ ಅವರು ಸಹಕಾರ ಕೊಟ್ಟಿದ್ದಾರೆ. ಮುಂದೆ ಕೂಡ ನಾವು ಇಬ್ಬರು ಈ ಕಾರ್ಯಕ್ರಮ ಮಾಡ್ತೀವಿ. ಅದಕ್ಕೆ ನೀವೆಲ್ಲರೂ ಬೆನ್ನೆಲುಬಾಗಿ ನಮಗೆ ಮಾಡೋಂಥ ಕೆಲಸ ಸಹಕಾರ ಕೊಡಬೇಕು. ನೀವು ಕೂಡ ಈಗೇನು ಜೋಡಿಗಳು ಮದುವೆಯಾಗಿದ್ದೀರಿ, ನೀವು ನಿಮ್ಮ ಹೆಂಡತಿಗೆ ಮತ್ತು ನಿಮ್ಮ ಗಂಡಗೆ ನೀವು ಮರೆದಿಕೊಂಡು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಎಷ್ಟೇ ಯಾರು ಇದ್ದಾರೆ ಅವರೆಲ್ಲರ ಜೊತೆಗೂಡಿ ನೀವು ಹೋದರೆ ನಿಮ್ಮ ಭವಿಷ್ಯ ಚೆನ್ನಾಗಿರ್ತೈತೆ ಅಂತ ನಾನು ಹೇಳಕ್ಕೆ ಪಡ್ತೀನಿ. ಮುಂದಿನ ನಮ್ಮ ನಾಗರಿಕ ಹಿತರಕ್ಷಣಾ ಸೇವಾ ಟ್ರಸ್ಟಿನ ಎಲ್ಲ ಸದಸ್ಯರು ಕೂಡ ನನ್ನ ಜೊತೆ ಕೈ ಜೋಡಿಸಿದಂಥ ಎಲ್ಲರಿಗೆ ಒಂದು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು ದಿನಗಳು ನನ್ನ ಜೊತೆಗೆ ನಮ್ಮ ಕಾರಲ್ಲಿ ನಾನು ಯಾವುದೇ ಊರಿಗೆ ಹೋದ್ರು ಕೂಡ ಯಾವುದೇ ರೀತಿಯಲ್ಲಿ ಹೋದ್ರು ಕೂಡ ನನ್ನ ಜೊತೆಯಲ್ಲಿ ಬಂದಿದ್ದಾರೆ. ಬಳಿಕ ವಿವಾಹಕ್ಕೆ ಆಗಮಿಸಿದವರೆಲ್ಲವರಿಗೆ ಮದುವೆ ಊಟವನ್ನ ಉಣಬಡಿಸಲಾಯಿತು. ಹೊಸಪೇಟೆ ಪತಂಜಲಿ ಯೋಗ ಸಮಿತಿಯಿಂದ ದಿನಾಂಕ 1 ರಿಂದ 3 ದಿನಗಳ ಕಾಲ ನಗರದ ಮಲ್ಲಿಗೆ ಹೋಟೆಲ್ನ ಆವರಣದಲ್ಲಿ ಯೋಗೋತ್ಸವ ಕೈಗೊಳ್ಳಲಾಗಿದೆ. ಈ ಭಾಗವಾಗಿ ಏಪ್ರಿಲ್ 30ರಂದು ಸಂಜೆ ಬೈಕ್ ರ್ಯಾಲಿ ನಡೆಸಿ ಯೋಗೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಸಾರ್ವಜನಿಕರಿಗೆ ಆಹ್ವಾನಿಸಲಾಯಿತು. ಹೀಗೆ ಈ ಅಂಶಕ್ಕೆ ಸಂಬಂಧಿಸಿದಂತೆ ಏಪ್ರಿಲ್ 30ರಂದು ಸಂಜೆ ಬೈಕ್ ರ್ಯಾಲಿ ಕೈಗೊಳ್ಳಲಾಗಿ ಪ್ರಾರಂಭದಲ್ಲಿ ಯೋಗೋತ್ಸವ ನಡೆಸಿಕೊಡಲು ಆಗಮಿಸಿದ ಹರಿದ್ವಾರದ ಪತಂಜಲಿ ಯೋಗ ಪೀಠದ ಮುಖ್ಯ ಕೇಂದ್ರೀಯ ಪ್ರಭಾರಿ ಪರಮಾರ್ಥ ದೇವ್ ಸ್ವಾಮೀಜಿರವರನ್ನ ಕಳಸ ಸಮೇತ ಪೂರ್ಣ ಕುಂಭದೊಂದಿಗೆ ಕನಕದಾಸ ವೃತ್ತದಿಂದ ಫ್ರೀಡಂ ಪಾರ್ಕ್ವರೆಗೆ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು.
ಬಸವೇಶ್ವರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಸವ ಜಯಂತಿಯ ಶುಭ ಹಾರೈಸಲಾಯಿತು. बसवेश्वर महाराज की जय, जगत ज्योति बसवेश्वर महाराज. ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ, ಕಾಯಕವೇ ಕೈಲಾಸ. बोलिए जगत ज्योति बसवेश्वर महाराज की जय. ನಡೆದಾಡುವ ದೇವರು ಸಿದ್ದೇಶ್ವರ महाराज की जय. ಈ ವೇಳೆ ಪರಮಾರ್ಥ ದೇವ್ ಸ್ವಾಮೀಜಿರವರು ಮಾತನಾಡಿ, ತುಂಗಭದ್ರಾ ನದಿಯ ಸೆರಗಿನಲ್ಲಿ 3 ದಿನಗಳ ಕಾಲ ಯೋಗೋತ್ಸವ ನಡೆಯುತ್ತಿರುವುದು ಸಂತಸದ ಸಂಗತಿ. ಉಚಿತ ಯೋಗ ಆರೋಗ್ಯ ಖಚಿತ. ಹಾಗಾಗಿ ಎಲ್ಲರೂ ಯೋಗೋತ್ಸವದಲ್ಲಿ ಪಾಲ್ಗೊಂಡು ಆರೋಗ್ಯವಂತರಾಗಿ ಎಂದು ಕರೆ ನೀಡಿದರು. ಉಚಿತ ಆರೋಗ್ಯ ಖಚಿತ 3 दिवसीय इंटीग्रेटेड योग शिविर होस्पेट के इस पवित्र प्रांगण में योग की गंगा हरिद्वार से तुंगभद्रा के तीर पर सबके तन मन फिजिकल मेंटल और हेल्थ के लिए ये बहुत ही सुंदर 3 दिन का कार्यक्रम हॉस्पिटल के मध्य हो रहा है. मैं आमंत्रित करना चाहता हूँ, आह्वान करना चाहता हूँ कि सभी परिवार सहित मित्रों सहित इस 3 दिवसीय इंटीग्रेटेड योग शिविर में आइए और तन मन और जीवन के रोगों को मिटाइए. ಯೋಗ ಉಚಿತ ಆರೋಗ್ಯ ಖಚಿತ. ಬಳಿಕ ಫ್ರೀಡಂ ಪಾರ್ಕ್ನಿಂದ ನಗರದ ಪ್ರಮುಖ ರಸ್ತೆ ಹಾಗೂ ವೃತ್ತಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಯೋಗೋತ್ಸವಕ್ಕೆ ಸಾರ್ವಜನಿಕರಿಗೆ ಆಹ್ವಾನ ನೀಡಲಾಯಿತು. ಅಲ್ಲಿ ನೋಡು, ಇಲ್ಲಿ ನೋಡು, ಯೋಗ ಮಾಡು, ಯೋಗ ಮಾಡಿ, ಯೋಗ ಮಾಡಿ, ಯೋಗ ಅಮ್ಮನ್ ಕೇಳು, ಅಮ್ಮನ್ ಕೇಳು, ಅಣ್ಣನ್ ಕೇಳು, ತಮ್ಮನ್ ಕೇಳು, ಅಜ್ಜನ್ ಕೇಳು, ತಾಯಿನ್ ಕೇಳು, ಅಪ್ಪನ್ ಕೇಳು. ಎಲ್ಲೆಲ್ಲಿ ನೋಡು, ಇಲ್ಲಿ ನೋಡು, ಹಾಸ್ಪಿಟಲ್ ನೋಡು, ಚೆಲ್ಲಿಲ್ ನೋಡು, ಹರಿದ್ವಾರದಲ್ಲಿ ನೋಡು. ಬನ್ನಿ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಹರಿದ್ವಾರದ ಪರಮಾರ್ಥ ದೇವ್ ಸ್ವಾಮೀಜಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.